ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ. ಬಂಧುಗಳೇ, ನಾವೆಲ್ಲರೂ ಕೂಡ ಮಾಧ್ಯಮದವರು ಪಾಕಿಸ್ತಾನಕ್ಕೆ ಪುಕಪುಕ, ಪಾಕಿಸ್ತಾನಕ್ಕೆ ಆತಂಕ, ಭಾರತಕ್ಕೆ ಬೆದರಿದ ಪಾಕಿಸ್ತಾನ, ಮಂಡಿಯೂರಿದ ಪಾಕಿಸ್ತಾನ, ತಲೆಬಾಗಿದ ಪಾಕಿಸ್ತಾನ, ಹೀಗೆ ನಾನಾ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ಆದರೆ ವಾಸ್ತವ ವಿಚಾರ ಬೇರೆ ರೀತಿಯಲ್ಲಿದ್ದ ಹಾಗೆ ಕಾಣಿಸ್ತಾ ಇದೆ. ಪಾಕಿಸ್ತಾನಕ್ಕೆ ನಿಜವಾಗ್ಲೂ ಪುಕಪುಕ ಶುರುವಾದಂಥ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಅಂದ್ರೆ ಮತ್ತೆ 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 ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. आज की डेट है 12 तारीख शामी 9:05 ऊपर कंटिन्यू फायर डिस्ट्रिक्ट सांबा। ये तो बहुत ज्यादा है, तो बड़े ज्यादा है। ड्रोन वाली के जड़ में ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಿ ಒಂದು 2 ಗಂಟೆ ಕಾಲ ಕಳೆದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಭಾಷಣದುದ್ದಕ್ಕೂ ಪಾಕಿಸ್ತಾನಕ್ಕೆ ನೇರವಾದಂಥ ಎಚ್ಚರಿಕೆಯನ್ನು ಕೊಟ್ಟರು. ಹಿಂದಿನ ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಜೊತೆಗೆ ಪಾಕಿಸ್ತಾನದ ಕಡೆಯಿಂದ ಇನ್ನು ಒಂದೇ ಒಂದು ದಾಳಿ ಆದ್ರೆ ನಾವು ನುಗ್ಗಿ ಹೊಡಿತೀವಿ ಎನ್ನುವ ರೀತಿಯಲ್ಲೂ ಕೂಡ ವಾರ್ನಿಂಗ್ ಅನ್ನ ಮಾಡಿದ್ರು. ಆಗ ಅಂದ್ಕೊಂಡಿದ್ದೇನಪ್ಪಾ ಅಂದ್ರೆ ಪಾಕಿಸ್ತಾನ ಇದಕ್ಕೆ ಭಯ ಪಡ್ತು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಭಾರತದ ಸುದ್ದಿಗೆ ಬರೋದಿಲ್ಲ ಅಂತ ಹೇಳಿ ಭಾಷಣ ಮಾಡಿ 2 ಗಂಟೆ ಆಗಿಲ್ಲ. ಅಷ್ಟರ ಒಳಗಾಗಿ ಪಾಕಿಸ್ತಾನದಿಂದ ಡ್ರೋನ್ ಅಟ್ಯಾಕ್ ಶುರುವಾಗಿ ಹೋಗಿದೆ. ಹೆಚ್ಚು ಕಡಿಮೆ ಇಲ್ಲಿಯವರೆಗೆ 50 ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಲಾಗಿದೆ. ಇನ್ನು ಮಧ್ಯರಾತ್ರಿ ಅಥವಾ ಬೆಳಿಗ್ಗೆ ಆಗುವಷ್ಟರಲ್ಲಿ ಇನ್ನೇನೇನು ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ. ಭಾರತದ ಯಾವ್ಯಾವ ಪ್ರದೇಶವನ್ನ ಟಾರ್ಗೆಟ್ ಮಾಡ್ಕೊಂಡಿದೆಯೋ ಗೊತ್ತಿಲ್ಲ. ಏಮ್ಸ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಆರಂಭಿಸಿದೆಯಂತೆ. ಸದ್ಯ ಆ ಡ್ರೋನ್ ಅಟ್ಯಾಕ್ ಅನ್ನ ಹೊಡೆದುರುಳಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ. ಯಾಕಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ದು ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಸ್ವಲ್ಪ ಮೈಮರೆತಿದ್ರು, ಸ್ವಲ್ಪ ಎಚ್ಚರಿಕೆಯನ್ನ ತಪ್ಪಿದ್ರೂ ಕೂಡ ಪಾಕಿಸ್ತಾನ ತನ್ನ ಡ್ರೋನ್ಗಳ ಮೂಲಕ ಭಾರತಕ್ಕೆ ಎಂಟ್ರಿ ಕೊಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಸದಾ ಕಾಲ ಸರ್ವ ಸನ್ನದ್ಧರಾಗಿದ್ದಂತ ಕಾರಣಕ್ಕಾಗಿ ಆ ಡ್ರೋನ್ಗಳನ್ನ ಆಕಾಶದಲ್ಲೇ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ. ಭಾರತ ಹೊಡೆದುರುಳಿಸ್ತು ಅದೆಲ್ಲವೂ ಕೂಡ ಬೇರೆ ವಿಚಾರ. ಹೌದು, ನಿರಂತರವಾಗಿ ಭಾರತ ಹೊಡೆದುರುಳಿಸ್ತಾನೆ ಇದೆ. ಆದ್ರೆ ಪಾಕಿಸ್ತಾನದ ಈ ಮೊಂಡುತನದ ಬಗ್ಗೆ ಅಥವಾ ಭಾರತದ ಬಗ್ಗೆ ಯಾವುದೇ ಭಯವೇ ಇಲ್ವಾ, ಈ ಎಲ್ಲ ಪ್ರಶ್ನೆಯೂ ಕೂಡ ಮೂಡುತ್ತೆ. ಇವತ್ತು DGMO ಮಟ್ಟದ ಮಾತುಕತೆ ನಡೆದಿದೆ. ಮಾತುಕತೆಯಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಏನೇನು ಷರತ್ತನ್ನು ವಿಧಿಸಲಾಗಿದೆ ಅದು ಗೊತ್ತಿಲ್ಲ. ಮತ್ತೊಂದು ಕಡೆಯಿಂದ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಪ್ರಧಾನಿ ಮೋದಿ ಭಾಷಣವನ್ನ ಮಾಡಿದ್ರು, ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟರು, ನಾವಿನ್ನು ಮುಂದೆ ಸುಮ್ಮನೆ ಇರೋದಿಲ್ಲ ಎನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇದು ಯಾವುದಕ್ಕೂ ಕೂಡ ಪಾಕಿಸ್ತಾನದಲ್ಲಿ ಒಂದು ಸಣ್ಣ ಆತಂಕವೂ ಕೂಡ ಶುರುವಾದ ಹಾಗೆ ಕಾಣಿಸ್ತಾ ಇಲ್ಲ. ಇವೆಲ್ಲ ಮುಗಿತಾ ಇದ್ದ ಹಾಗೆ ಸ್ವಲ್ಪ ಹೊತ್ತಿಗೆ ಮತ್ತೆ ಅಟ್ಯಾಕ್ ಶುರುವಾಯಿತು. ನಿನ್ನೆ ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಕಿಸ್ತಾನ ಸೈಲೆಂಟ್ ಆಗಿತ್ತು. ಜಮ್ಮು ಕಾಶ್ಮೀರದ ಭಾಗದ ಜನ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಾಗಿ ಆರಾಮಾಗಿ ನಿದ್ರೆ ಮಾಡಿದ್ರು. ಆದ್ರೆ ಇವತ್ತು ಮತ್ತೊಮ್ಮೆ ಪಾಕಿಸ್ತಾನ ತನ್ನ ಹಳೆ ಚಾಳಿಯನ್ನ, ಹಳೆ ಬುದ್ಧಿಯನ್ನ ಮುಂದುವರಿಸಿದೆ. ಈ ಪಾಕಿಸ್ತಾನ ನರಿ ಬುದ್ಧಿನೇ ಬಿಡಿ, ಅದು ಯಾವತ್ತೂ ಕೂಡ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮಲ್ಲಿ ಒಂದಷ್ಟು ಜನ ಫೇಸ್ಬುಕ್ ಬೇರೆ ಬೇರೆ ಕಡೆಗಳಲ್ಲಿ ಬರ್ಕೊಳ್ತಾ ಇರ್ತೀರಿ. ಆಗ ನಂಗೆ ಆಶ್ಚರ್ಯ ಆಗೋದು, ಯುದ್ಧ ಅಂದ್ರೆ ಏನು ಸುಲಭ ಅಂದ್ಕೊಂಡಿದ್ದೀರಾ? ಯುದ್ಧ ಆಗಿಬಿಟ್ರೆ ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ. ಹೌದು, ಎಲ್ಲವನ್ನೂ ಒಪ್ಕೊಳ್ಳೇಬೇಕು. ಯುದ್ಧ ಆದ್ರೆ 20 ವರ್ಷಗಳ ಕಾಲ ದೇಶ ಹಿಂದೆ ಹೋಗುತ್ತೆ. ಯುದ್ಧ ಆದ್ರೆ ಸಾಕಷ್ಟು ಜೀವಗಳ ಹಾನಿ ಆಗತ್ತೆ, ಸಾಕಷ್ಟು ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ. ಹೌದು, ಅದೆಲ್ಲವೂ ಕೂಡ ಹೌದು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳ್ತೀರಿ? ಈಗ ಯುದ್ಧ ಆದ್ರೆ ಮಾತ್ರ ಪ್ರಾಣ ಹೋಗೋದಲ್ಲ. ಈಗ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ಗುಂಡಿನ ದಾಳಿ ಅಥವಾ ಡ್ರೋನ್ ಅಟ್ಯಾಕ್ ಆಗುತ್ತಲ್ಲ, ಅದರಲ್ಲೂ ಕೂಡ ಪ್ರಾಣ ಹೋಗುತ್ತೆ. ಈಗಾಗಲೇ ಗಡಿ ಭಾಗದಲ್ಲಿ 20ಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನೂ ಹಾಗಾದ್ರೆ ಭಾರತ ಸೈಲೆಂಟ್ ಆಗಿ ಕೂತ್ಕೊಳ್ಬೇಕಾ? ಇಲ್ಲ, ನಾವು ಯುದ್ಧ ಮಾಡೋದಿಲ್ಲ ರೀ, ನಾವು ಶಾಂತಿಯ ಬಾವುಟವನ್ನೇ ಹಾರಿಸ್ಕೊಂಡಿರ್ತೀವಿ, ಸದಾ ಕಾಲ ಶಾಂತಿಯ ಬಾವುಟವನ್ನು ಹಾರಿಸ್ತಾ ಇರ್ತೀವಿ. ಅವರು ಮಾತ್ರ ನಾವು ಹಾರಿಸುವಂತ ಶಾಂತಿಯ ಬಿಳಿ ಬಾವುಟ ಇದೆಯಲ್ಲ, ಆ ಬಿಳಿ ಬಾವುಟವನ್ನ ಕೆಂಪು ಬಣ್ಣಕ್ಕೆ ತಿರುಗಿಸ್ತಾ ಇರ್ಲಿ, ನಾವು ಸುಮ್ಮನೆ ನೋಡ್ತಾ ಕುತ್ಕೊಂಡಿಡೋಣ. ನಾವು ಮಾಧ್ಯಮಗಳೆಲ್ಲರೂ ಕೂಡ ಪಾಕಿಸ್ತಾನ ಪುಕಪುಕ, ಪಾಕಿಸ್ತಾನಕ್ಕೆ ಆತಂಕ, ಪಾಕಿಸ್ತಾನಕ್ಕೆ ಹಾಗಾಯ್ತು ಹೀಗಾಯ್ತು, ಹೆದರಿ ಬಿಟ್ಟ ಪಾಕಿಸ್ತಾನ, ಮಂಡಿಯೂರಿದ ಪಾಕಿಸ್ತಾನ, ಇಷ್ಟು ಮಾತ್ರ ಹೇಳ್ತಾ ಇರೋಣ. ಅವರು ಮಂಡಿಯೂರಿದ ರೀತಿಯಲ್ಲಿ, ಅವ್ರಿಗೆ ಪುಕಪುಕ ಶುರುವಾದ ರೀತಿಯಲ್ಲಿ ನನಗಂತೂ ನಿಜವಾಗ್ಲೂ ಅನಿಸ್ತಾ ಇಲ್ಲ. ಮತ್ತೆ 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 ದಾಳಿ ಸಾಂಬಾ ಸೆಕ್ಟರ್ ಅಲ್ಲಿ ಮಾತ್ರ ಅಲ್ಲ, ಆ ಗಡಿ ಭಾಗದ ಎಲ್ಲ ಕಡೆಗಳಲ್ಲೂ ಕೂಡ ಈಗ ದಾಳಿಯನ್ನು ಆರಂಭಿಸಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಬ್ಲಾಕ್ಔಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಜನಕ್ಕೆ ಬಂಕರ್ಗಳಲ್ಲಿ ಹೋಗಿ ವಾಸ ಮಾಡಿ ಅಥವಾ ರಕ್ಷಣೆ ಪಡೆಯಿರಿ ಎನ್ನುವ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಜನ ಚಲ್ಲಾಪಿಲ್ಲಿಯಾಗಿ ಓಡ್ ಹೋಗ್ತಿದ್ದಾರೆ. ಎಷ್ಟು ದಿನಗಳ ಕಾಲ ಜನ ಹೀಗೆ ಆತಂಕದಲ್ಲಿ ಕಾಲ ಕಳಿಬೇಕು? ಬಂಕರ್ನಲ್ಲಿ ವಾಸ ಮಾಡಬೇಕು? ಯಾವಾಗ ಎಲ್ಲಿ ಯಾವ ಡ್ರೋನ್ ಬಂದು ಅಟ್ಯಾಕ್ ಮಾಡುತ್ತೋ ಅಂತ ಹೇಳಿ ಕಾದು ಕುಳಿತುಕೊಳ್ಬೇಕು? ಯಾವಾಗ ಯಾವ ಫೈಟರ್ ಜೆಟ್ ದೇಶದ ಒಳಗಡೆ ನುಗ್ಗುತ್ತೋ ಅಂತ ಹೇಳಿ? ಇಷ್ಟು ಬಲಿಷ್ಠ ರಾಷ್ಟ್ರವಾಗಿರುವಂತಹ ಭಾರತಕ್ಕೆ ಒಂದು ಚಿಕ್ಕ ರಾಷ್ಟ್ರ ಪಾಕಿಸ್ತಾನವನ್ನ ಹೊಸಕ್ಕೆ ಹಾಕೋದಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇದೇ ಆಶ್ಚರ್ಯ ಆಗೋದು. ಈ ಕಾರಣಕ್ಕಾಗಿ ತುಂಬಾ ಜನ ಹೇಳ್ತಾ ಇದ್ರಲ್ಲ, ಕದನ ವಿರಾಮ ಘೋಷಣೆ ಅದ್ಭುತ ಅದ್ಭುತ ನಿರ್ಣಯ ಅನ್ನುವ ಮಾತನ್ನು ಹೇಳ್ತಾ ಇದ್ರಲ್ಲ. ಯಾಕೆ ಕದನ ವಿರಾಮ ಘೋಷಣೆಗೆ ಆಕ್ಷೇಪ, ಆಕ್ರೋಶ ಅಂದ್ರೆ ಈ ಕಾರಣಕ್ಕಾಗಿಯೇ. ಯಾಕಂದ್ರೆ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಬಿಡೋದಿಲ್ಲ ಅಂತ ಬಲೂಚಿಸ್ತಾನಿಗಳು ಭಾರತೀಯರಿಗೆ ಎಚ್ಚರಿಸಬೇಕಾಯ್ತು. BLA, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ, ಪ್ರತ್ಯೇಕ ರಾಷ್ಟ್ರಕ್ಕೋಸ್ಕರ ಪಾಕಿಸ್ತಾನದ ವಿರುದ್ಧ ಹೋರಾಡ್ತಿದ್ರಲ್ಲ, ಅವ್ರು ಭಾರತಕ್ಕೆ ಎಚ್ಚರಿಸಿದ್ರು.
ದಯವಿಟ್ಟು ಪಾಕಿಸ್ತಾನವನ್ನು ನಂಬೋದಿಕ್ಕೆ ಹೋಗಬೇಡಿ. ಕುತಂತ್ರಿ ರಾಷ್ಟ್ರ, ಅವ್ರ ನಂಬಿಕೆಗೆ ಅರ್ಹವಲ್ಲದಂತ ರಾಷ್ಟ್ರ. ಕದನ ವಿರಾಮ ಘೋಷಣೆಗೆ ಒಪ್ಪಿಗೆಯನ್ನು ಕೊಡಬೇಡಿ ಅಂತ ಹೇಳಿ ಸಣ್ಣ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ಬಲೂಚಿಸ್ತಾನಿಗಳು ಹೇಳಿದ್ರು. ಆದ್ರೆ ನಮ್ಮವ್ರು ಕೇಳಲಿಲ್ಲ. ಕದನ ವಿರಾಮವನ್ನು ಘೋಷಣೆ ಮಾಡಿಬಿಟ್ರು, ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಬಿಟ್ರು, ನಮ್ಮ ಕಡೆಯಿಂದ ಯಾವುದೇ ದಾಳಿ ಆಗುವುದಿಲ್ಲ ಎನ್ನುವಂತ ಮಾತನ್ನು ಕೂಡ ಕೊಟ್ಬಿಟ್ರು. DGMO ಹಂತದಲ್ಲಿ ಮಾತುಕತೆಯೂ ಕೂಡ ನಡೆದು ಹೋಗಿಬಿಡ್ತು. ಆದರೆ ಈ ಮಾತು, ಮತ್ತೊಂದು ಮಗದೊಂದು ಒಪ್ಪಂದ ಎಲ್ಲವೂ ಕೂಡ ಭಾರತ ಮಾತ್ರ ಪಾಲನೆ ಮಾಡ್ತಿದೆ ಹೊರತಾಗಿ ನಮ್ಮ ಆಪೋಸಿಟ್ ನಲ್ಲಿ ಇರುವಂತಹ ಪಾಕಿಸ್ತಾನದವ್ರು ಫಾಲೋ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಯಾವುದೇ ಆತಂಕವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ನಮ್ಮ ಸೇನಾ ಮುಖ್ಯಸ್ಥರು ಪ್ರತಿದಿನ ಸುದ್ದಿಗೋಷ್ಠಿ ಮಾಡ್ತಿದ್ದಾರೆ, ಕ್ಲಾರಿಟಿಯನ್ನು ಕೊಡ್ತಿದ್ದಾರೆ. ಏರ್ ಬೇಸ್ಗಳನ್ನು ಸರ್ವನಾಶ ಮಾಡಿದ್ವಿ ಅಂತಿದ್ದಾರೆ, ಪಾಕಿಸ್ತಾನಕ್ಕೆ ಭಯವನ್ನು ಹುಟ್ಟಿಸಿದ್ದೇವೆ ಅಂತಿದ್ದಾರೆ. ಎಲ್ಲವೂ ಆಗ್ತಾ ಇದೆ. ಆದ್ರೆ ಪಾಕಿಸ್ತಾನಕ್ಕೆ ಯಾಕೆ ಭಯ ಹುಡ್ತಾ ಇಲ್ಲ, ಅಥವಾ ಭಯ ಇದ್ದು ಅದನ್ನು ಮೀರಿದಂತ ಮೊಂಡುತನವ ಏನು ಗೊತ್ತಾಗ್ತಾ ಇಲ್ಲ. ಇನ್ನು ಪಾಕಿಸ್ತಾನದ ನಿಲುವು ಗೊತ್ತಾಗ್ತಾ ಇಲ್ಲ. ಏನು ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದಾರಾ, ಅಥವಾ ಭಾರತವನ್ನ ಪದೇ ಪದೇ ಕೆಣಕಿ ನಮ್ಮ ಮೇಲೆ ದಾಳಿ ಮಾಡಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರಾ? ಇದ್ರ ಹಿಂದೆ ಇರುವಂತ ಸ್ಟ್ರಾಟಜಿ ಏನು, ಅಥವಾ ಏನ್ ಪ್ಲಾನು ಒಂದು ಅರ್ಥ ಆಗ್ತಿಲ್ಲ. ಅಥವಾ ಸರ್ಕಾರ ಮತ್ತು ಸೇನೆಯ ನಡುವೆ ಕೋಆರ್ಡಿನೇಷನ್ ಇಲ್ಲದ ಕಾರಣಕ್ಕಾಗಿ ಸರ್ಕಾರ ಇಲ್ಲಿ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಟ್ಟರೆ ಆ ಕಡೆ ಸೇನೆ ಈ ರೀತಿಯಾಗಿ ದಾಳಿಯನ್ನು ಮುಂದುವರಿಸ್ತಾ ಇದೆಯಾ? ಯಾವುದು ಕೂಡ ಅರ್ಥ ಆಗ್ತಿಲ್ಲ. ಭಾರತ ನನ್ನ ಪ್ರಕಾರ ತನ್ನ ನಿಲುವನ್ನ ಬದಲಿಸಿಕೊಳ್ಳಲೇಬೇಕು. ಡಿಫೆನ್ಸಿವ್ ಮೋಡಿಂದ ಆಚೆ ಬರಲೇಬೇಕು. ಇಲ್ಲ ಅಂತಾದ್ರೆ ಈ ಪಾಕಿಸ್ತಾನದವರು ಈಗ ಜಮ್ಮು ಕಾಶ್ಮೀರ ಭಾಗದಲ್ಲಿ ದಾಳಿಯನ್ನು ಆರಂಭಿಸಿದ್ದಾರೆ. ಇದೇ ಸಲುಗೆ ಸಿಕ್ತು ಅಂದ್ರೆ ಮುಂದೆ ಬರ್ತಾ 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 ಎಲ್ಲಿವರೆಗೂ ಬರ್ತಾರೋ ಗೊತ್ತಿಲ್ಲ. ನಾವು ಇನ್ನೂ ಏನು ಮಾಡಿಲ್ಲ ಅಂತಾದ್ರೆ, ಇನ್ನು ಡಿಫೆನ್ಸಿವ್ ಮೋಡಲ್ಲೇ ಇದ್ವಿ ಅಂತಾದ್ರೆ, ಅಥವಾ ಅವ್ರು ದಾಳಿ ಮಾಡಿದ್ರೆ ಮಾತ್ರ ಪ್ರತಿ ದಾಳಿಯನ್ನ ಮಾಡ್ತೀವಿ, ಇಲ್ಲ ಕದನ ವಿರಾಮ ಘೋಷಣೆ ಆಗಿದೆ ನಾವು ಸೈಲೆಂಟ್ ಆಗಿದ್ದು ಬಿಡ್ತೀವಿ, ನಾವು ಅದೆಲ್ಲವನ್ನು ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುವಂಥವ್ರು ಎನ್ನುವ ರೀತಿಯಲ್ಲಿ ಭಾರತ ಏನಾದ್ರೂ ಕುತ್ಕೊಳ್ತು ಅಂತಾದ್ರೆ, ತಲೆ ಮೇಲೆ ಹೊತ್ತಿ ಕುಳಿತುಕೊಳ್ಳೋದ್ರಲ್ಲಿ ಅಥವಾ ತಲೆ ಮೇಲೆ ಹತ್ತಿ ಕೂತು ಅಲ್ಲಿಂದಲೇ ಅವರು ಗಲೀಜು ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಉತ್ತರವನ್ನ ಕೊಡ್ಲೇಬೇಕಾಗತ್ತೆ. ಯಾರ್ಯಾರು ಯುದ್ಧವನ್ನ ವಿರೋಧಿಸ್ತಾ ಇದ್ರು, ಕದನ ವಿರಾಮ ಘೋಷಣೆಯನ್ನ ಸ್ವಾಗತಿಸ್ತಾ ಇದ್ರು, ನೀವೆಲ್ಲರೂ ಕೂಡ ಕಣ್ಣು ಬಿಟ್ಟು ನೋಡಿ. ಯುದ್ಧ ಆದರೂ ಕೂಡ ಹೀಗೆ ಪ್ರಾಣ ಹೋಗುತ್ತೆ. ಯುದ್ಧ ಆಗದೆ ಇದ್ದರೂ ಕೂಡ ಪಾಕಿಸ್ತಾನದ ಕಡೆಯಿಂದ ಆ ಗಡಿ ಭಾಗದಲ್ಲಿ ಜನರ ಪ್ರಾಣವನ್ನ ಹಿಡುತ್ತಿದ್ದಾರೆ. ಎಷ್ಟೋ ಜನರಿಗೆ ಅನ್ಸೋದಕ್ಕೆ ಶುರುವಾಗಿದೆ, ಇಂಥದ್ದೊಂದು ಬದುಕು ಬೇಕಾ? ಈ ಪ್ರತಿದಿನ ಸಾವು ಬದುಕಿನ ನಡುವೆ ಹೋರಾಟ, ಇವತ್ತೇನಾಗ್ಬಿಡುತ್ತೋ ಎನ್ನುವಂತ ಆತಂಕ. ಯಾವಾಗ ಸೈರನ್ ಮುಳುಗುತ್ತೆ, ಯಾವಾಗ ಬ್ಲಾಕ್ಔಟ್ ಘೋಷಣೆ ಆಗುತ್ತೆ, ಯಾವಾಗ ಬಂಕರ್ನಲ್ಲಿ ಹೋಗಿ ಬದುಕನ್ನು ಸಾಗಿಸಬೇಕು, ಈ ರೀತಿಯಾಗಿ ಪ್ರತಿದಿನ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗಿದೆ. ಮತ್ತೆ ಆ ಡ್ರೋನ್ ಅಟ್ಯಾಕ್. ನಾವು ಹೇಳ್ತಿದ್ವಿ ಡ್ರೋನ್ ಅನ್ನ ಹೊಡೆದುರುಳಿಸಿದ್ದೇವೆ, ಡ್ರೋನ್ ಸರ್ವನಾಶ ಮಾಡಿದ್ದೇವೆ ಅಂತ ಹೇಳಿ. ಆದ್ರೆ ಆ ಕಡೆಯಿಂದ ಮತ್ತೆ ಡ್ರೋನ್ಗಳು ಹಾರು ಬರ್ತವೆ, ಮತ್ತೆ ಮಿಸೈಲ್ಗಳು ಬರ್ತವೆ, ಮತ್ತೆ ಫೈಟರ್ ಜೆಟ್ಗಳು ಬರ್ತವೆ. ಈಗ ಶುರುವಾದಂಗೆ ಕಾಣಿಸ್ತಾ ಇದೆ. ಈಗ ಇದೇನು ಬೆಳಗ್ಗೆವರೆಗೆ ಕಂಟಿನ್ಯೂ ಆಗುತ್ತೆ ಏನೋ ಗೊತ್ತಿಲ್ಲ. ಏನು ಅರ್ಥನೇ ಆಗ್ತಾ ಇಲ್ಲಪ್ಪ. ಏನು ಕದನ ವಿರಾಮ ಇದು ಹಾಗಾದ್ರೆ? ಅಂದ್ರೆ ಭಾರತದ ಕಡೆ ಮಾತ್ರ ಕದನ ವಿರಾಮ ಇದ್ದಂಗೆ ಕಾಣಿಸ್ತಾ ಇದೆ, ಅವರಿಗೆ ಯಾವ ಕದನ ವಿರಾಮವೂ ಇಲ್ಲ. ಡೇ ಪೂರ್ತಿ ಅಪ್ರಚೋದಿತ ಗುಂಡಿನ ದಾಳಿ LOC ನಿಂತ್ಕೊಂಡು, ರಾತ್ರಿ ಆಗ್ತಿದ್ದಂಗೆ ಮತ್ತೆ ಡ್ರೋನ್ ಅನ್ನ ಹಾರಿಸ್ಬಿಡೋದು. ಇದು ಒಂದು ಕಡೆಯಿಂದ ಆದ್ರೆ ಮತ್ತೊಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಆಟಾಟೋಪ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಏನಾದರೂ ಸರಿಯಾದ ತಿರುಗೇಟನ್ನು ಕೊಡಬಹುದು ಅಂತ ಇಡೀ ದೇಶದ ಜನ ನಿರೀಕ್ಷೆ ಮಾಡ್ತಾ ಇದ್ರು, ಏನೂ ಮಾತಾಡಲಿಲ್ಲ. ನಮ್ಮ ಈ ಸಲುಗೆ ಅಥವಾ ಗುಲಾಮಗಿರಿ ಮನಸ್ಥಿತಿ ಅಥವಾ ತಲೆಬಾಗುವಂತ ಮನಸ್ಥಿತಿ ಡೊನಾಲ್ಡ್ ಟ್ರಂಪ್ ಅಂತವರಿಗೆ ಒಂದು ರೀತಿಯಲ್ಲಿ ಮೆರೆಯೋದಕ್ಕೆ ಅವಕಾಶ ಸಿಕ್ಕಂಗಾಗಿದೆ. ಇವತ್ತು ಎಂಥ ಮಾತನ್ನು ಹೇಳ್ತಿದ್ದಾರೆ, ಒಂದು ರೀತಿಯಲ್ಲಿ ಧಮಕಿ ಹಾಕುವಂತ ಮಾತು. ಭಾರತ ಮತ್ತು ಪಾಕಿಸ್ತಾನಕ್ಕೆ ಹೇಳಿದ್ವಿ, ನೀವೇನಾದ್ರೂ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅಂತಾದ್ರೆ ನಿಮ್ಮ ಜೊತೆಗೆ ವ್ಯಾಪಾರ ಮಾಡೋದಿಲ್ಲ ಅಂತ ಹೆದರಿಸಿದ್ವಿ. ಆಗ ಎರಡೂ ದೇಶಗಳು ಕೂಡ ತಲೆಬಾಗಿದ್ವು, ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ವು. ಕದನ ವಿರಾಮ ಆಗಿದೆ ಅಂತಂದ್ರೆ ಅದಕ್ಕೆ ಕ್ರೆಡಿಟ್ ನಮಗೆ ಸಿಗಬೇಕು, ಶಾಶ್ವತವಾದಂತ ಕದನ ವಿರಾಮ ಇದು ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೆ ಇವತ್ತು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಭಾರತ ಒಳಗಡೆ ಬರ್ತಿರುವಂತ ಮಾತುಗಳೇನು? ನಾವು ಮೂರನೇ ದೇಶದ ಮಧ್ಯಸ್ಥಿಕೆಯನ್ನು ಬೆಂಬಲಿಸುವುದಿಲ್ಲ, ಮೂರನೇ ದೇಶ ಮಧ್ಯಪ್ರವೇಶವನ್ನ ಮಾಡೋದಕ್ಕೆ ಬಿಡೋದಿಲ್ಲ, ಕದನ ವಿರಾಮ ಆಗಿದ್ದು ನಮ್ಮ ನಡುವಿನ ಮಾತುಕತೆಯಲ್ಲಿ ಯಾರು ಕೂಡ ಎಂಟ್ರಿ ಕೊಟ್ಟಿಲ್ಲ, ನಮ್ಮ ನಿಲುವು ಆಗಿದೆ, ರಾಜತಾಂತ್ರಿಕ ನಿಲುವು ಆಗಿದೆ, ಹಿಂದಿನಿಂದಲೂ ಕೂಡ ಅದನ್ನೇ ಮಾಡ್ಕೊಂಡು ಬಂದಿವಿ, ಈಗಲೂ ಕೂಡ ನಮಗೆ ಅದರ ಕ್ಲಾರಿಟಿ ಇದೆ ಅಂತ ಭಾರತ ಹೇಳ್ತಾ ಇದೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಯಾವುದೇ ಭಯ ಇಲ್ಲದೆ ಬಹಿರಂಗವಾಗಿ ಅಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಆದ್ರೆ ಭಾರತದ ಕಡೆಯಿಂದ ಅದಕ್ಕೆ ಯಾವುದೇ ಉತ್ತರವೂ ಕೂಡ ಹೋಗ್ತಾ ಇಲ್ಲ. ಏನಾಗ್ತಿದೆ ಒಂದು ಗೊತ್ತಾಗ್ತಾ ಇಲ್ಲ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.